So the idea of stock market, they're looking in terms of how things work, what is the perspective in which it works, what in which makes it work. From that line of thought, we are looking in consensus of the Dutch were the first in the world who introduced the concept of shares and share market idea. Dutch is which country? Earlier it was also called Holland. Now they've banned the word. Right? You can't call it Holland. So no more Holland, it's Netherlands. Right? The orange country. Okay? So the Dutch were the first one who introduced the idea of share markets and as such. Okay? To the world. In fact, in India also, share market and a concept shuru ಮಾಡಿದ್ದು Dutch East India Company. In India also, the concept of share market and share trading was introduced by Dutch East India Company. Okay? Clear? What is happening in simple terms? There is a firm, right? I am 100% owner of the firm. I want to now expand the size, grow big. So for me, I need money. One way of taking money is going to bank. ಬ್ಯಾಂಕ್ ಹೋಗಿ ಲೋನ್ ತಗೊಂಡಿದ್ರೆ ಇಮಿಡಿಯೇಟ್ ಬರ್ಡನ್ ಇದೆ, ಇಂಟ್ರೆಸ್ಟ್ ಕಟ್ಟಬೇಕು, ರೈಟ್? ಆ್ಯಂಡ್ ಇಂಟ್ರೆಸ್ಟ್ ಇವಾಗ ನಾನು 1 ಲಕ್ಷ ರೂಪಾಯಿ ಲೋನ್ ತಗೊಂಡಿದ್ದೀನಿ ಅಂತಂದ್ರೆ ನಾನು ಇಂಟ್ರೆಸ್ಟ್ ಎಲ್ಲ ಸೇರಿಸಿ ಲೆಕ್ಕ ಹಾಕಿದಾಗ ಅದು 1.5 ಲಕ್ಷ 1.25 ಲಕ್ಷ ಆಗ್ಬಿಡುತ್ತೆ. ಅವ್ರು ಒಂದೇ ಸತಿ ಕೊಡ್ತಾರೆ ಅಂತ. ಸೊ ಇದೆಲ್ಲನೂ ಕೂಡ ಬರ್ಡನ್ ಹೇಗೆ ತಪ್ಪಿಸ್ಕೊಳೋದು, ಹೇಗೆ ಎಕ್ಸ್ಪ್ಯಾಂಡ್ ಮಾಡೋದು ಅಂತ ನೋಡಿದಾಗ ಇನ್ವೆಸ್ಟ್ಮೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಒನ್ ವೇ ಆಫ್ ಸಚ್ ಇಸ್ ದಿ ಐಡಿಯಾ ಆಫ್ ಶೇರ್ ಟ್ರೇಡಿಂಗ್, ಶೇರ್ ಬ್ರೋಕರಿಂಗ್, ಶೇರ್ ಮಾರ್ಕೆಟ್, ವೇರ್ I am ready to sell a part of that. So I will sell 10%. When I sell 10%, I still have 90%. I am still the majority owner. ಈ 10% ನಾನು ಸೇಲ್ ಮಾಡಿದಾಗ ನನಗೆ there is a lot of revenue that comes in. That money I will use to expand the size of this, grow more big. So which means now when I generate profit, 90% of the profit comes to me, 10% I will have to share. That's it. I'm okay with that. Right? That's the concept with which the idea of share market, share trading started. Are we clear? Yes? Perfect? So, ishtu basic idea itkoli. Ega let's take a practical example. A practical example through, let's try to understand the overall functioning of share market. Okay? So be very alert, right? Be very clear about what you're learning. Any point of time, any doubt bandu, open up keli. Okay? Illi we are learning very practical concepts of how things work. On what basis it is functioning, on what basis the overall idea is coming into consideration. Okay? That's a line of thought that we are taking first. Let's understand this. Let's take the company Zomato. ನಾನು ಪಬ್ಲಿಕ್ ಹೋಗಬೇಕು ಅಂತ ಡಿಸೈಡ್ ಮಾಡಿದಾಗ ಫಸ್ಟ್ ಥಿಂಗ್ ಐ ಹ್ಯಾವ್ ಟು ಡೂ ಇಸ್ ನನ್ನ ಕಂಪ್ನಿಗೆ ಒಂದು ವ್ಯಾಲ್ಯೂ ಕಟ್ಟಬೇಕು. ರೈಟ್? ನನ್ನ ಕಂಪ್ನಿ ವ್ಯಾಲ್ಯೂ ಎಷ್ಟು ಅಂತ ನಾನು ವ್ಯಾಲ್ಯೂ ಕಟ್ಟಬೇಕು. ಹೇಗೆ ಸರ್ ವ್ಯಾಲ್ಯೂ ಕಟ್ಟೋದು? ಅದಕ್ಕೆ ಅಂತಾನೆ ಪ್ರೊಫೆಷನಲ್ ವ್ಯಾಲ್ಯೂವರ್ಸ್ ಇದ್ದಾರೆ. ಇವಾಗ ನಾವು ನಮ್ಮ ಕಂಪ್ನಿಗೆ ವ್ಯಾಲ್ಯೂ ಕಟ್ಟಿಸ್ಬೇಕು ಅಂತಂದಾಗ ನಾವು ನಮ್ಮ ಆಡಿಟರ್ನ ಅಪ್ರೋಚ್ ಮಾಡಿದ್ರೆ ಅವರೊಂದು ವ್ಯಾಲ್ಯೂಯೇಷನ್ ಏಜೆನ್ಸಿನ ಲಿಂಕ್ ಮಾಡಿ ಅವ್ರ ಕಡೆಯಿಂದ ವ್ಯಾಲ್ಯೂಯೇಷನ್ ಮಾಡಿಸ್ತೀವಿ. ರೈಟ್? ಹೇಗೆ ವ್ಯಾಲ್ಯೂಯೇಷನ್ ಮಾಡ್ತಾರೆ? ರೈಟ್? ನೀವು ಶುರು ಆಗಿದ್ದು ಯಾವ ವರ್ಷ, ನೀವು ಶುರು ಆದಾಗಿಂದ ಇಲ್ಲಿ ತನಕ ಎಷ್ಟು ಬಿಸ್ನೆಸ್ ಮಾಡಿದ್ದೀರಾ, ಪ್ರತಿ ವರ್ಷ ನಿಮ್ಮ ಟರ್ನ್ ಓವರ್ ಎಷ್ಟಿದೆ, ವರ್ಷದಿಂದ ವರ್ಷಕ್ಕೆ ಎಷ್ಟು ಜಾಸ್ತಿ ಆಗಿದೆ ಅಥವಾ ಕಡಿಮೆ ಆಗಿದೆಯಾ, ಲಾಸ್ ಅಲ್ಲಿ ಇದ್ದೀರಾ, ಪ್ರಾಫಿಟ್ ಅಲ್ಲಿ ಇದ್ದೀರಾ, ನಿಮ್ಮ ಸಾಲಗಳು ಎಷ್ಟಿವೆ, ರೈಟ್? ಅಸೆಟ್ಸ್ ಎಷ್ಟಿದೆ, ಬ್ಯಾಂಕ್ಸ್ ಇಂದ ಬೇರೆ ಇನ್ಸ್ಟಿಟ್ಯೂಷನ್ಸ್ ಇಂದ ಲೋನ್ ಏನಾದ್ರು ತಗೊಂಡಿದ್ದೀರಾ, ಈ ಎಲ್ಲದನ್ನು ಕೇಳ್ತಾರೆ. ನೆಕ್ಸ್ಟ್ ಇಲ್ಲಿವರೆಗೂ ಇದು ಹಿಸ್ಟ್ರಿ. ಇಲ್ಲಿಂದ ಆಚೆಗೆ ನೆಕ್ಸ್ಟ್ 5 ವರ್ಷಕ್ಕೆ ನೀವು ಬಿಸ್ನೆಸ್ನ ಹೇಗೆ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಎಷ್ಟು ಟರ್ನ್ ಓವರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಎಷ್ಟು ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅದನ್ನು ಕೊಡಿ ರಿಯಲಿಸ್ಟಿಕ್. ಇದೆಲ್ಲನೂ ತಗೊಳ್ತಾರೆ. ನಾವು ಬೇಕಾದಂಗೆಲ್ಲ ಇಷ್ಟು ಪ್ರಾಫಿಟ್ ಬರುತ್ತೆ ಅಷ್ಟು ಪ್ರಾಫಿಟ್ ಬರುತ್ತೆ ಅಂತ ಹೇಳೋಕ್ಕಲ್ಲ. ಬಿಕಾಸ್ ನೀವು ಲಾಸ್ಟ್ 5 years ಏನು ಐಡಿಯಾ ತೋರಿಸ್ತಾ ಇದ್ದೀರಾ ಅದೇನೇ ನೆಕ್ಸ್ಟ್ 5 years ಐಡಿಯಾ ತೋರ್ಸೋಕ್ಕಾಗಲ್ಲ. ಇದೆಲ್ಲವನ್ನೂ ತಗೊಂಡು ರೈಟ್ ನಿಮ್ಮ ಕಂಪ್ನಿಗೆ ಇಷ್ಟು ವ್ಯಾಲ್ಯೂ ಅಂತ ಒಂದು ವ್ಯಾಲ್ಯೂ ಕೊಡ್ತೀವಿ. ಎಷ್ಟು ಬಿಸ್ನೆಸ್ ಮಾಡಿದೀವಿ, ಎಷ್ಟು ಟರ್ನ್ ಓವರ್ ಇದೆ, ಎಷ್ಟು ಪ್ರಾಫಿಟ್ ಇದೆ, ಇದೆಲ್ಲದ್ರ ಬೇಸಿಸ್ ಮೇಲೆ ಕಂಪ್ನಿಗೆ ವ್ಯಾಲ್ಯೂಯೇಷನ್ ಬಿಲ್ಡ್ ಆಗುತ್ತೆ. ಓಕೆ? ಸೊ ಫಸ್ಟ್ ಥಿಂಗ್ ದಟ್ Zomato needs to do is build a valuation for the company. So based on all its operations and effort, imagine Zomato has built a valuation and says, okay, value of the company is 100 crore rupees. What is the value of the company? 100 crore, which is 100% ownership like that. He has decided to sell 10% ownership. So 100% ಅಲ್ಲಿ 10% ಓನರ್ಶಿಪ್ ಸೇಲ್ ಮಾಡಕ್ ರೆಡಿ ಮಾಡಿದ್ದಾನೆ. ವಾಟ್ ಇಸ್ 10% ಆಫ್ 100 crore? 10 crore. ಸೊ 10 crore ವರ್ತ್ ಓನರ್ಶಿಪ್ ಸೇಲ್ ಮಾಡಕ್ ರೆಡಿ ಮಾಡಿದ್ದಾನೆ. ಇನಿಷಿಯಲಿ he will fix what is the face value of his share. What is the face value of his share? So one share, right,
ವಿಲ್ ಸೆಲ್ ಎಟ್ ಅ ಫೇಸ್ ವ್ಯಾಲ್ಯೂ ಆಫ್ 100 rupees ಅಂತ ಫಿಕ್ಸ್ ಮಾಡೋದು. 1 share will sell at a face value of 100 rupees. Face value of 1 share is 100 rupees. 10 crore worth. So how many shares he has to sell? 10 lakh shares. Right? 10 lakh into 10 is 1 crore. Right? Into 100 is 100 crore. I mean 10 crore. So 10 lakh shares he has to sell. Correct? Correct mathematics? So yes. ಸೊ 10 ಕೋಟಿ ರೂಪಾಯಿ ವರ್ತ್ ಓನರ್ಶಿಪ್ ಸೇಲ್ ಮಾಡಕ್ ರೆಡಿ ಆಗಿದ್ದಾನೆ. ಮ್ಯಾಥಮ್ಯಾಟಿಕ್ಸ್ ನಿಮಗೆ ಬೇಕಾಗಿಲ್ಲ, ಬಟ್ ನಾನು ನಿಮ್ಗೆ ಐಡಿಯಾ ಕೊಡೋದಕ್ಕೆ ಅಂತ ಹೇಳ್ತಾ ಇದ್ದೀನಿ. ರೈಟ್, 100 crore ಕಂಪ್ನಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅದರಲ್ಲಿ 10% ಅವನು ಶೇರ್ ಸೇಲ್ ಮಾಡಕ್ ರೆಡಿ ಇದ್ದಾನೆ. 10% ಅಂದ್ರೆ 10 ಕೋಟಿ ರೂಪಾಯಿ ವರ್ತ್. ಸೊ ಒಂದು ಶೇರ್ಗೆ 100 ರೂಪಾಯಿ ವ್ಯಾಲ್ಯೂ ಕೊಟ್ಟಿದ್ದಾನೆ. ಒಂದು ಶೇರ್ 100 ರೂಪಾಯಿ ವ್ಯಾಲ್ಯೂ ಅಂದ್ರೆ ಎಷ್ಟು ಶೇರ್ ಸೇಲ್ ಮಾಡಕ್ ಕೊಟ್ಟಿದ್ದಾನೆ? 10 ಲಕ್ಷ ಶೇರ್ ಸೇಲ್ ಮಾಡಕ್ ಕೊಟ್ಟಿದ್ದಾನೆ ಫಸ್ಟ್ ಟೈಮ್. ದಿಸ್ till now process understood. Zomato is a company, they decided to go public. ರೈಟ್, 10% ಓನರ್ಶಿಪ್ ಸೇಲ್ ಮಾಡಕ್ ರೆಡಿ ಮಾಡಿದ್ರು. ಫಸ್ಟ್ ವ್ಯಾಲ್ಯೂಷನ್ ಮಾಡಿದ್ರು, ವ್ಯಾಲ್ಯೂಷನ್ 100 ಕೋಟಿ ರೂಪಾಯಿ ವ್ಯಾಲ್ಯೂಷನ್ ಅಂತ ತೋರಿಸ್ತು. ಅದ್ರಲ್ಲಿ 10% ಒಂದು 10 ಕೋಟಿ ರೂಪಾಯಿ ವರ್ತ್ ಶೇರ್ ಸೇಲ್ ಮಾಡ್ತಾ ಇದ್ದಾರೆ. ಒಂದೊಂದು ಶೇರ್ 100 ರೂಪಾಯಿ ಬೆಲೆ ಕಟ್ಟಿದ್ದಾರೆ. 100 ರೂಪಾಯಿ ಬೆಲೆ ಕಟ್ಟಿದ್ರೆ 10 ಲಕ್ಷ ವರ್ತ್ ಶೇರ್ಸ್ ನ ಸೇಲ್ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಅವರು ಶೇರ್ ಸೇಲ್ ಮಾಡಿದಾಗ ಇಟ್ ಇಸ್ ಕಾಲ್ಡ್ IPO, ಇನಿಷಿಯಲ್ ಪಬ್ಲಿಕ್ ಆಫರ್. ಅದಾದ್ಮೇಲೆ ಯಾವಾಗ ಬೇಕಾದ್ರೂ ಅವ್ರು ಸೇಲ್ ಮಾಡ್ಬೋದು, ಇಟ್ ಇಸ್ ಕಾಲ್ಡ್ ಫಾಲೋ ಆನ್ ಪಬ್ಲಿಕ್ ಆಫರ್. ಅವರು ಶೇರ್ಸ್ ನ, ಯಾವುದೇ ಒಂದು ಕಂಪನಿ ಶೇರ್ ಮಾರ್ಕೆಟ್ ಅಲ್ಲಿ ಶೇರ್ಸ್ ನ ಸೇಲ್ ಮಾಡಕ್ ಆಗೋದು ಎಲ್ಲಿ? ಪ್ರೈಮರಿ ಮಾರ್ಕೆಟ್ ಅಲ್ಲಿ ಮಾತ್ರ. ಓನ್ಲಿ ಇನ್ ದಿ ಪ್ರೈಮರಿ ಮಾರ್ಕೆಟ್. ಪ್ರೈಮರಿ ಮಾರ್ಕೆಟ್ ಅಲ್ಲಿ 2 ತರ ಬಯರ್ಸ್ ಇರ್ತಾರೆ. ಒಂದು ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್, ಇನ್ನೊಂದು ಕಾಮನ್ ಶೇರ್ ಹೋಲ್ಡರ್ಸ್.